ಕೆಪಿಸಿಸಿ ಅಧ್ಯಕ್ಷರಿಗೆ ಧನ್ಯವಾದಗಳು. ಗುರುತಿಸಿ ನಮ್ಮ ಅಕ್ಕ, ನಮ್ಮ ಅಣ್ಣ, ನಮ್ಮ ತಂಗಿ ಎಲ್ಲರೂ ಮಾಡಿ ನನ್ನ ಸರ್, ಈಗ ಮಹಾದೇವಿ ಮೇಟಿಯವರು ಬಂಡಾಯ ಏನು ನಾನು ಕೂಡ ಅಭ್ಯರ್ಥಿ ಅಂತ ಹೇಳಿದ್ರು, ಅವ್ರು ಹಿಂದ್ ತಗೊಳ್ತಾರೋ ಏನ್ ಸರ್? ಅವ್ರು ಸಂಪರ್ಕ ಮಾಡಿ ಬಂದಿರೋ ಅವ್ರ ಅರ್ಜಿ ಕೊಟ್ಟೇ ಇಲ್ಲ, ಹಿಂದ್ ತಗೊಳ್ಳೋ ಪ್ರಶ್ನೆ ಬರಲ್ಲ ಸರ್. ಈಗ ಅದೇ ಅಧಿಕೃತ ಘೋಷಣೆ ಆಯ್ತು, ಈಗ ನಾಮಿನೇಷನ್ ಇದೆಲ್ಲ ಹೆಂಗ್ ಸರ್? ಯಾವ ತರ ಏನಾರ ಆಗಿದೆ ಜಿಲ್ಲಾಧ್ಯಕ್ಷ ಸರ್? ಈಗ ನಿಮಗೆ ಪರ್ಸನಲಿ ಆಗಿ ತುಂಬಾನೇ ನಿಮ್ಮ ಕುಟುಂಬದಲ್ಲೇನೆ ಒಂದ್ ಕಡೆ ಮಲ್ಲಿಕಾರ್ಜುನ್ ಭೇಟಿ ಸಿಗುತ್ತೆ, ಅಥವಾ ತಾವು ಕೂಡ ಪ್ರಬಲ ಆಕಾಂಕ್ಷಿಗಳಾಗಿದ್ರಿ, ಮಹಾದೇವಿ ಅವರು ಕೂಡ ಆಗಿದ್ರು, ಎಲ್ಲರೂ ಕೂಡ ನನ್ನ ಆಯ್ಕೆ ಮಾಡ್ಯಾರ. ಮನೆಯವರು ಆಯ್ಕೆ ಮಾಡಿ ಅವ್ರು ಹೇಳಿ ಮಾಡಿಬಿಟ್ಟು ಚುನಾವಣೆ ಎದುರಿಸಲಿಕ್ಕೆ ಯಾವ ರೀತಿ ಸಜ್ಜಾಗಿದ್ದಾರೆ? ರೆಡಿ ಇದೆ, ಚುನಾವಣೆ ಮಾಡಕ್ ರೆಡಿ ಇದೆ. ಹೊಸ ಚುನಾವಣೆ ಇಲ್ಲ, ನಮ್ಮ ತಂದೆ ಇದ್ದಾಗ ಸಾಕಷ್ಟು ಚುನಾವಣೆ ಮಾಡಿ. ಕುಟುಂಬದಲ್ಲಿ ಯಾವುದೇ ಅಸಮಾಧಾನ ಇಲ್ಲ. ಯಾವುದೇ ಹುದ್ದೆ ಅಲಂಕರಿಸದೆ ನೇರವಾಗಿ ಟಿಕೆಟ್ ಅನ್ನ ಲಭಿಸಿರ್ತಕ್ಕಂಥದ್ದು ಸರ್. ಎಲ್ಲರೂ ಒಪ್ಪಿ ನನಗೆ ಕೊಡಿಸಿದ್ರು. ಅಲ್ಲ, ಈಗ ಎಲ್ಲೂ ಕೂಡ ಅವ್ರು ಕಾಣ್ತಾನೆ ಇಲ್ವಲ್ಲ? ಅವರು ಬರ್ತಾರೆ. ಪ್ರಚಾರಕ್ಕೆ ಇದು ಚಲೋ ಆಗಿದೆ. ನಾಳೆ 12ವರೆಗೆ, ನಾಳೆ 12ವರೆಯಿಂದ 2ವರೆಗೆ ತಂದೆಯವ್ರ ಮಾಡಿ ಕೆಲಸಗಳದಾವ, ಅದನ್ನ ಇಟ್ಕೊಂಡು ಆಮೇಲೆ ಗ್ಯಾರಂಟಿ ಸರ್ಕಾರಿ ಸಿದ್ದರಾಮಯ್ಯ ಮಾಡೋದು. ಸರ್, ಈಗ ತಾವು ಅನುಕಂಪದಲ್ಲಿ ತಮಗೆ ಪ್ಲಸ್ ಆಗ್ತಾ ಇರುವಂತದ್ದು, ಅದ್ರ ಜೊತೆಗೆ ಬಿಜೆಪಿ ಕೂಡ ಈ ಚುನಾವಣೆ ಅಷ್ಟೇ ಪ್ರತಿಷ್ಠೆಯಾಗಿ ಅವರು ತುಂಬಾನೇ ಸವಾಲಾಗಿ ಇದನ್ನ ತಗೊಂಡಿರುವಂತದ್ದು. ಎಷ್ಟರ ಮಟ್ಟಿಗೆ ಇದನ್ನ ಚಾಲೆಂಜ್ ಆಗಿ ಅದು ಅವರಿಗೆ ಸಂಬಂಧಪಟ್ಟ ಅಲ್ಲ, ಅವ್ರನ್ನ ಎದುರಿಸ್ಲಿಕ್ಕೆ ಯಾವ ತರ ನೀವು ಅದನ್ನ ಚುನಾವಣೆ ಸಿದ್ಧತೆ ಮಾಡ್ಕೊಳ್ತಾ ಇದ್ದೀವಿ, ಎದುರಿಸ್ತೀವಿ, ಗೆಲ್ತೀವಿ. ಅಲ್ಲ, ಯಾವುದೇ ಕಾಂಗ್ರೆಸ್ ಪಕ್ಷದಲ್ಲಿ ಯಾವುದೇ ಹುದ್ದೆಯನ್ನು ಅಲಂಕರಿಸಿಲ್ಲ ಅನುಭವ. ಈ ಎಲ್ಲ ಹಿನ್ನೆಲೆಯಲ್ಲಿ ಯಾವ ರೀತಿ ಸವಾಲಾಗಿ ಪರಿಣಮಿಸೈತೆ ಅಂತ ಸರ್ ಈ ಚುನಾವಣೆ? ಅನುಭವ ಮಾಡ್ಕೊಂಡಾನ, 15 ಎಲೆಕ್ಷನ್ ಮಾಡ್ಯಾನ. ತಂದೆ ಅವರು ಎಲೆಕ್ಷನ್ ಮಾಡಿದೆವು, ನಾವೇ ನಿಂತು ಓಡಾಡಿ ಮಾಡಿದೆವು. ನಮ್ಗೇನು ಅದ್ರದ್ದೇನು ಅವಾಗ ಹಂಗೇನು ಬರೋದಲ್ಲ. ನಮ್ಮ ತಂದೆ ಹೆಂಗ್ ಮಾಡ್ತೀವಿ ಅದೇ ರೀತಿ ಮಾಡ್ಕೊಬೇಕು. ನಮ್ಮ ತಂದೆ ಆಶೀರ್ವಾದ ಇದೆ, ನಮ್ಮ ತಂದೆ ಅಭಿಮಾನ ಬೆಳಗಿದೆ. ಸರ್, ಈಗ ನಗರ ಮಟ್ಟದಲ್ಲಿ ಮತ್ತು ಗ್ರಾಮೀಣ ಮಟ್ಟದಲ್ಲಿ ಬಹಳಷ್ಟು ಸಮಸ್ಯೆ ಅದಕ್ಕೇನು ಈಗ ಮಹಾದೇವಿ ಮೇಟಿಯವರು ಇನ್ನೊಬ್ಬರ ಹಸ್ತಕ್ಷೇಪ ಅನ್ನೋದು ಬಹಳಷ್ಟು ಸಮಯ ಈಗ ನಿಮ್ಗೆ ಸಿಕ್ಕಿದೆ, ಯಾವ ರೀತಿ ಅದನ್ನ ಹ್ಯಾಂಡಲ್ ಮಾಡಿ? ಏನಿಲ್ಲ, ಎಸ್ಸಕ್ಕೆ ಬೆಲೆ ಎಲ್ಲರೂ ಒಕ್ಕಟ್ಟಾಗಿ ಮಾಡ್ತಾರೆ. ನಾಳೆ ಎಷ್ಟು ಗಂಟೆಗೆ ನಾಮಿನೇಷನ್ ಮಾಡ್ತೀವಿ? ನಾಳೆ 11 ಗಂಟೆ. ಯಾರೆಲ್ಲ ಬರ್ತಾ ಇದ್ದಾರೆ ಸರ್? ಮುಖ್ಯಮಂತ್ರಿ ಬರ್ತಾರೆ, ಉಪಮುಖ್ಯಮಂತ್ರಿ ಬರ್ತಾರೆ, ನಮ್ಮ ಕೆಪಿಸಿಸಿ ಜಿಲ್ಲೆಯ ನಾಯಕರು, ಜಿಲ್ಲೆಯ ಉತ್ಸವ ಸಚಿವರು, ಜಿಲ್ಲೆಯ ಎಲ್ಲ ಪದಾಧಿಕಾರಿಗಳು, ಜಿಲ್ಲೆಯ ಶಾಸಕರು, ಮಾಜಿ ಶಾಸಕರು, ಕೊನೆಯದಾಗಿ ತಮ್ಮ ಈ ಒಂದು ಸರ್ಕಾರ ಸಮಸ್ಯೆಗಳಾದ ಮದುವೆ, ಹಣಕಾಸು, ವ್ಯಾಪಾರ, ಗಂಡ ಹೆಂಡತಿ ಸಮಸ್ಯೆ, ಮಕ್ಕಳು ಪ್ರೀತಿಯಲ್ಲಿ ಬಿದ್ದು ಮಾತು ಕೇಳದಿದ್ದಲ್ಲಿ, ಪ್ರೀತಿಯಲ್ಲಿ ನಂಬಿ ಮೋಸ, ಪ್ರೀತಿಸಿದವರಿಂದ ತೊಂದರೆ, ಇಷ್ಟಪಟ್ಟವರು ನಿಮ್ಮಂತೆ ಆಗಲು ಮಕ್ಕಳಾಗದಿದ್ದಲ್ಲಿ, ಸಾಲದವರಿಂದ ತೊಂದರೆ, ಹಣ ತಿರುಗಿ ಬರಲು, ಗಂಡ ಬೇರೆ ಸ್ತ್ರೀ ವಶದಲ್ಲಿದ್ದರೆ, ನಿಮ್ಮ ಪತ್ನಿ ಪರಪುರುಷರ ಸಹವಾಸದಲ್ಲಿದ್ದರೆ, ಪುರುಷತ್ವ ಸಮಸ್ಯೆ, ಅತ್ತೆ ಕಾಟ ಸಮಸ್ಯೆ, ಯಾವುದೇ ಬಗೆಹರದ ಸಮಸ್ಯೆಗೆ ಕೇವಲ ಒಂದೇ ದಿನದಲ್ಲಿ ಗ್ಯಾರಂಟಿ ಪರಿಹಾರ. ಸ್ತ್ರೀಯರಿಗೆ ವಿಶೇಷ ಪರಿಹಾರ. ಎಷ್ಟೋ ಜ್ಯೋತಿಷ್ಯರಲ್ಲಿ ಕೇಳಿ ಹಣ ಕಳೆದುಕೊಂಡಲ್ಲಿ ನಮ್ಮಲ್ಲಿ ಗ್ಯಾರಂಟಿ ಪರಿಹಾರ ಸಿಗುತ್ತದೆ. ಯಾವುದೇ ಸಮಸ್ಯೆ ಇದ್ದರೂ, ಎಂತ ಕಠಿಣ ಸಮಸ್ಯೆಗಳಿದ್ದರೂ ನಿಮ್ಮ ಜಾತಕ, ಫೋಟೋ, ಹಸ್ತಮುದ್ರಿಕಾ ನೋಡಿ ಭವಿಷ್ಯ ಹೇಳಲಾಗುತ್ತದೆ. ಇನ್ನು ನಿಮ್ಮ ಜೀವನದ ಎಂತ ಸಮಸ್ಯೆಗಳಿದ್ದರೂ ನಮ್ಮಲ್ಲಿ ಪರಿಹಾರ ಇದೆ. ಕೂಡಲೇ ಕರೆ ಮಾಡಿ ಅಥವಾ ವಾಟ್ಸ್ಆಪ್ ಮಾಡಿ.